ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಹಲ್ದಿ ವ್ಲಾಗ್. ತುಂಬ ದಿನ ಆದಮೇಲೆ ಪೋಸ್ಟ್ ಮಾಡ್ತಿದ್ದೆ. ಮದುವೆನೇ ಆಗಿ 1 ವಾರ ಆಯಿತು. ಅದಕ್ಕಿಂತ 2 ದಿನದ ಹಿಂದೆ ಹಲ್ದಿ ಮತ್ತು ಮೆಹಂದಿ ಒಂದೇ ದಿನ ಆಯ್ತಾಯ್ತು. ಅದು ಒಂದು ಬೀಚ್ ರೆಸಾರ್ಟಲ್ಲಿ. ಒಟ್ಟಿಗೆ ಅದು ನ್ಯಾಚುರಲ್ ಆಗಿ ಬರಲಿ. ನಾ ಹೇಳಿದ ಕೂಡಲೇ ಮಾಡಿ ನೀವು ಹೇಳೋಕ್ಕಿಂತ ಮೊದಲೇ ಅವ್ರ ಎಕ್ಸ್ಪ್ರೆಷನ್ ಕೊಟ್ಟಿರೋದು. ಇವ್ರ ಹತ್ರ ಕ್ಯಾಂಡಿಡೇಟ್ ಬರ್ಸೋಕ್ಕಷ್ಟೇ ಅಲ್ಲ. ಆನೆಸ್ಟಾಗಿ ಹೇಳೋದಿದ್ರೆ ನನಗೆ ಫಸ್ಟಿಗೆ ಈ ರೆಸಾರ್ಟ್ ಕಂಡಲ್ಲ ಅಷ್ಟು ಇಂಥ ಇಷ್ಟ ಆಗಲಿಲ್ಲ, ಇಂಪ್ರೆಸ್ಸಿವ್ ಅನ್ನಿಸ್ಲಿಲ್ಲ. ಓಕೆ, 1-2 ಹಟ್ಟು ಥರ ಮನೆ ಇತ್ತು, ಮಧ್ಯದಂದ್ರೆ ಒಂದು ಲಾನ್ ಇತ್ತು, ಸ್ವಲ್ಪ ಅಲ್ಲೇ ಒಂದು 100 ಮೀಟ್ರ್ ಅಲ್ಲ 60 ಮೀಟರ್ 50 ಒಳಗೆ ಅಲ್ಲೇ ಬೀಚ್ ಇತ್ತು. ಬೀಚ್ ಇತ್ತೆಲ್ಲ ಚೆಂದ ಇತ್ತು. ಬಟ್ ನಾನು ಅಂದ್ಕೊಂಡಂಗೆ ಎಕ್ಸ್ಪೆಕ್ಟೇಷನ್ ನಾನು ಹಿಂಗೆ ಇಟ್ಕೊಂಡಿದ್ದೆ ಅಲ್ಲ, ನಂದು ಮೆಹಂದಿ ಲೈಕ್ ಅಂತ ಆ ಥರ ಇರಲಿಲ್ಲ ಅಂತ ಅನ್ನಿಸ್ತದೆ. ಇದಾದಮೇಲೆ ತುಂಬ ಜನರ ಹತ್ರನೂ ವಿಚಾರಿಸಿದ್ದೆ. ನಾನು 1-2-3 ರೆಸಾರ್ಟನ್ನು ಕಂಡಿದ್ದಿದೆ. ಬಟ್ ಎಲ್ಲಕ್ಕಿಂತ ನಂಗೆ ಇದು ಇಷ್ಟ ಆಯಿತು. ನೀಟ್ ಆ್ಯಂಡ್ ಕ್ಲೀನ್, ಹೈಜಿನಿಕ್ ಆಯ್ತು ಅನ್ನಿಸ್ತು. ವೆಲ್ ಮೇಂಟೈನ್ಡ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಫೈನಲಿ ಇದನ್ನು ಕಷ್ಟದಲ್ಲೇ ನಾನು ಫೈನಲೈಸ್ ಮಾಡಿದ್ದೆ. 1-2-3 ಸಲ ಆಚೆ ಈಚೆಲ್ಲ ಮಾಡಿ. ಅದಕ್ಕಿಂತ ಮುಂಚೆ ಈ ಕೊಡೆ ಬಗ್ಗೆ ಹೇಳ್ದೆ ಕೇಳಿ. ಈ ಕೊಡೆ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡೋದು. ನನಗೆ ಎಲ್ರಿಗೂ ನಾನು ಎಲ್ಲೋ ಥೀಮ್ ಹೇಳಿ ನಾನು ಮತ್ತು ಕಿರಣ್ ಅವ್ರು ಮಾತ್ರ ಪಿಂಕ್ ಹಾಕೊಂಡಿದ್ದೆ. ಸೊ ಅಟ್ಲೀಸ್ಟ್ ಹಲ್ದಿ ಅಂತ ವೈಬ್ ಹಬ್ಬಕ್ಕೆ ನನ್ನ ಹತ್ರ ಒಂದು ಕೊಡೆ ಇರೋದು. ಬೀಚ್ ರೆಸಾರ್ಟ್ ಬೇರೆ ಫುಲ್ ಇಂಥದ್ದು ಬಿಸಿಲು ತಾಗಿ ಟ್ಯಾನ್ ಆಯ್ತು ಅಂದ್ಕೊಂಡು ನಾನೊಂದು ಕೊಡೆ, ಒಂದು ಶೇಡ್ ಸನ್ಗ್ಲಾಸ್ ಮತ್ತು ಒಂದು ಚಿಕ್ಕ ಮಿನಿ ಫ್ಯಾನ್ ಹಿಡ್ಕೊಂಡಿದ್ದೆ. ಫುಲ್ ಗಮ್ಮತ್ತಲ್ಲಿ ತಿರುಗ್ತಿದ್ದೆ. ಇದಿಲ್ಲ ಅಂದರೆ ಇದು ನನ್ನ ಸೇವಿಯರ್, ಇದಿಲ್ಲ ಅಂದಿದ್ರೆ ನಾನು ಫುಲ್ ಜಾಸ್ತಿ ಟ್ಯಾನ್ ಆಗ್ತಿದ್ದೆ ಅಂತ ಅನ್ನಿಸ್ತಾ. ಓಕೆ, ಬ್ಯಾಕ್ ಟು ದ ರೆಸಾರ್ಟ್ ಪಾರ್ಟ್. ಫೈನಲೈಸ್ ಮಾಡಿದ್ದೇನೋ ಹೌದು, ಆದರೂ ನಾನು ಕಣಂಗೆ ಗೊತ್ತಿಲ್ಲ. ಹಾಗೆಲ್ಲ ತುಂಬ ಎಲ್ಲ ಥಾಟ್ಸ್ ಅದಿದ್ದು ನನಗೆ. ಬಟ್ ಅವರಿಗೆ ಒಂದು ಈ ಥರ ಡೆಕೋರೇಷನ್ ಅದೆಲ್ಲ ಕಳಿಸಿದ್ದೆ. ಆ್ಯಂಡ್ ಆವತ್ತು ಹಲ್ದಿ ದಿನ ಬಂದು ಕಾಂಬತ್ತಿಗೆ ಆ ಡೆಕೋರೇಷನ್ ಬೀಚ್ ಇದು ಅಂಥದ್ದು ಬ್ಯಾಕ್ಗ್ರೌಂಡಲ್ಲಿ ಬೀಚ್ ಇದ್ದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೈನಲಿ ಒಳ್ಳೆಯದೇ ಚೂಸ್ ಮಾಡಿದೆ ಅಂತ ಅನ್ನಿಸ್ತು. ಆ್ಯಂಡ್ ಇದರ ರೆಂಟ್ ಅದೆಲ್ಲ ಬೇಕಿದ್ರೆ ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡಿ. ಮೇ ಬಿ ಐ ಆಮ್ ನಾಟ್ ದ ಪರ್ಸನ್ ಟು ಡಿಸ್ಕಸ್ ಅದೆಲ್ಲನೂ. ನನಗೆ ಲೆಕ್ಕ ಮಾಡಿ ಇಪ್ಪತ್ತೊಂದು 3-4 ಫ್ರೆಂಡ್ಸ್, ಅದರಲ್ಲೂ ಬೆಸ್ಟ್ ಫ್ರೆಂಡ್ಸ್ ಅಂತಂದರೆ ಓನ್ಲಿ 2 ನಾನು ಕೌಂಟ್ ಮಾಡಿದೆ ಸದ್ಯಕ್ಕೆ. ಅದು ತೇಜಸ್ವಿನಿ ಮತ್ತು ಜಾನೇಸ್ ಅಂತ. ಅವರಿಗೆ ನಾನು ಯಾವತ್ತಿಂದ ಫಸ್ಟಿಗೆ ಫಿಕ್ಸ್ ಆದಾಗಿಂದನೂ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೆ. ಆ್ಯಂಡ್ ನಾವು ಯಾವ ಥರ ಅಂತಂದರೆ ನಮ್ಮದು ಎಂಥಾದ್ರೂ ಇಂಪಾರ್ಟೆಂಟ್ ಇವೆಂಟ್ಸ್ ಇದ್ದರೆ ಮಾತ್ರ ಗ್ರೂಪಲ್ಲೆಲ್ಲ ಹಾಕಿದ್ರೆ ಟ್ರೈ ಅಂತಂದು ಗ್ರೂಪ್ ಇತ್ತು. ಆ್ಯಂಡ್ ಇವರು ಕೂಡ ಹಿಂದಿನ ದಿನ ಅಥವಾ 1-2 ದಿನದ ಹಿಂದೆ ಮನೆಗೆಲ್ಲ ಪ್ರಾಕ್ಟೀಸಿಗೆ ಬಂದಿದ್ದರು. ಥ್ರೂ ಔಟ್ ದ ಇವೆಂಟ್ ಜೊತೆಗೆ ಇದ್ದಿದ್ರು, ಒಟ್ಟಿಗೆ ಇದ್ದಿದ್ರು. ಆ್ಯಂಡ್ ಎಸ್, ಬೆಸ್ಟ್ ಫ್ರೆಂಡ್ಸ್ ಅಂದರೆ ಆ ಥರ ಇರುತ್ತೆ. ನಾನು ಫಸ್ಟಿಗೆ ಹಲ್ದಿ ಮೆಹಂದಿನೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಬಂತಂದಾಗ ಮನೆಯವ್ರ ರಿಯಾಕ್ಷನ್ ಎಂತಕ್ಕೆ ನಮಗೆ ಜಾಸ್ತಿ ಜನನ ಕರೀಕ ಬೇಡ ಅಂತಲೇ ಮನಸ್ಸಲ್ಲಿ ಇದ್ದಿತ್ತು ಅವರಿಗೆ. ಬಿಕಾಸ್ ನಾನು ಹೇಳಿದ್ದೆ ನಮ್ಮ ಮನೆಯಿಂದ 60 ಅವ್ರ ಮನೆಯಿಂದ 60 ಅಂತ. ಬಟ್ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ. ಬರೀ ಫ್ಯಾಮಿಲಿನೇ ಕರೆದ್ರು 200 ಜನ ಹಾಕೋದ್ರಲ್ಲಿ ಡೌಟ್ ಇಲ್ಲ, ನಮ್ಮದು ಹುಡುಗಿ ಕಡೆಯಿಂದ. ಸೊ ಅದಕ್ಕೆ ಆಮೇಲೆ ಚೇಂಜ್ ಮಾಡಿ 300 ಜನ ಅಂತೆಲ್ಲ ಇಡುತ್ತೋ. ಬಟ್ ಲಾಸ್ಟಿಗೆ ಅದು ಇನ್ನೂ ಜಾಸ್ತಿ ಆಯಿತು, ಅದು ಬೇರೆ ಪ್ರಶ್ನೆ. ಅದು ಆದ್ರೂ ಅವ್ರನ್ನ ಸ್ವಲ್ಪ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಇದ್ದಾಯಿತು. ಬಟ್ ಸ್ಟಿಲ್ ಒಪ್ಕೊಂಡ್ರು. ಬಿಕಾಸ್ ಮದುವೆ ಅವರು ಹೇಳಿದ ಜಾಗದಲ್ಲೇ ಇಡುವ ಅಂತೆಲ್ಲ ನಾವು ಡಿಸೈಡ್ ಮಾಡಿತ್ತು. ಆ್ಯಂಡ್ ಯು ಕ್ಯಾನ್ ಸಿ ದ ಡೆಕೋರೇಷನ್ ಎಷ್ಟು ಚೆಂದ ಕಾಣ್ತಿತ್ತು. ನನಗೆ ಇನ್ನೂ ಆ ದಿನದಿಂದ ಹೊರಗೆ ಬುಕ್ಕಲ್ಲ.
ನಾರ್ಮಲಿ ನಮ್ಮ ಕಡೆಯಲ್ಲೆಲ್ಲ ಹೆಂಗಂತಂದರೆ ಈ ಥರ ಶಾಸ್ತ್ರ ಎಲ್ಲ ಒಟ್ಟಿಗೆ ಮಾಡ್ಕೊಂಬಿಪ್ಪುದಿಲ್ಲ. ಒಂದು ಸಲ ಚಪ್ರ ಮನೇಲಿ ಹಾಕಿದ್ಮೇಲೆ ಹುಡುಗಿ ಮನೆಗೆ ಬಪ್ಪಕ್ಕಿಲ್ಲ, ಹುಡುಗನ ಮನೆಗೆ ಬಪ್ಪಕ್ಕಿಲ್ಲ, ಆ ಥರ ಎಲ್ಲ ಶಾಸ್ತ್ರ ಇತ್ತು. ಅದು ಹಲ್ದಿ ಒಟ್ಟಿಗೆ ಮಾಡ್ಕೊಂಬಂತಂದರೆ ಪೇರೆಂಟ್ಸಿಗೆ ಸ್ವಲ್ಪ ಬೇಕೋ ಬ್ಯಾಡ್ದು ಅಂತ ಅನ್ಸಿರ್ಬೋದು. ಅದು ಸ್ವಲ್ಪ ಜನ ಕರೋದು ಅದೆಲ್ಲ ಸುಮಾರೆಲ್ಲ ಡಿಫ್ರೆನ್ಸ್ ಇರುತ್ತೆ. ಬಟ್ ಹೆಂಗೋ ಡಿಸ್ಕಸ್ ಎಲ್ಲ ಮಾಡಿ ನಾವು ಒಂದು ಓಕೆ ಮಾಡುವ ಇಲ್ಲೇ ಅಂತ ಆಯಿತು. ಆ್ಯಂಡ್ ದ್ಯಾಟ್ ಈಸ್ ದ ಬೆಸ್ಟ್ ಡೆಸಿಷನ್. ಬಿಕಾಸ್ ಎಲ್ಲ ಯಾವುದೇ ಒಂದು ಒಳ್ಳೆ ಇಂಪಾರ್ಟೆಂಟ್ ಇವೆಂಟ್ ಇದ್ರೂ ಒಬ್ಬೊಬ್ಬರೇ ಮಾಡ್ತಿರಲಿಲ್ಲ ನಾವು. ಇದು ನಮ್ಮದು ಬಿಗ್ ಡೇ, ಹಲ್ದಿ ಆ್ಯಂಡ್ ಮೆಹಂದಿ. ಸೊ ಒಟ್ಟಿಗೆ ಅಂದ್ಕೊಂಡೆ ಪ್ಲ್ಯಾನ್ ಮಾಡ್ದೆ. ಅದರಲ್ಲೂ ನಾನು ಹೇಳಿದೆ ಮೆಹಂದಿ ಚೆಂದ ಮಾಡಿ ಮಾಡುವ, ರಿಸೆಪ್ಷನ್ ಥರ ಮಾಡುವ, ಒಂದು ಸಂಗೀತ ಅಂತಾರಲ್ಲ ಆ ಥರ ಮಾಡುವ. ಬಿಕಾಸ್ ರಿಸೆಪ್ಷನ್ ಬೇಡ ಅಂದ್ಕೊಂಡು, ಬಿಕಾಸ್ ಎಷ್ಟಪ್ಪ ಇವೆಂಟ್ ಇಡೋದು, ಎಷ್ಟಪ್ಪ ದುಡ್ಡು ಖರ್ಚು ಮಾಡೋದು, ನಂಗೆ ಅದೆಲ್ಲ ಇಷ್ಟ ಇರಲಿಲ್ಲ. ಸ್ವಲ್ಪ ಒಂದು ಇಂಟಿಮೇಟ್ ವೆಡ್ಡಿಂಗ್ ಥರ ಮಾಡ್ಕೊಂತ ಆಸೆ ಇದ್ದಿತ್ತು. ಬಟ್ ಎಸ್, ಪೇರೆಂಟ್ಸಿಗೆಲ್ಲ ಜಾಸ್ತಿ ಜನ ಕರಿಕಂತ ಆಸೆ ಇದ್ದಿದ್ದರಿಂದ ಮದುವೆ ಸ್ವಲ್ಪ ಒಂದು 700-750 ಜನ ಆಯ್ದಿದ್ರು. ಮೆಹಂದಿಗೆ 120 ಅಂದದ್ದು 300 ಜನ ಆಯಿತು. ಬಟ್ ಸ್ಟಿಲ್ ಇಟ್ ವಾಸ್ ಫನ್. ಡ್ರೆಸ್ ಬಗ್ಗೆ ಮಾತಾಡ್ಕಂತಂದರೆ ನನಗೆ ಜಾಸ್ತಿ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಹಲ್ದಿಗೆ ಎಂತ ಹಾಕಂಬಂತ. ಅದನ್ನು ನಾನು ತಗೊಂಡದ್ದು ಲಾಸ್ಟ್ ಮೂಮೆಂಟಿಗೆ, ಮೇ ಬಿ 1-2 ವೀಕ್ಸ್ ಏನೋ ಇದ್ದಿತ್ತೇನೋ. ಅದಕ್ಕಿಂತ ಮುಂಚೆ ನಾನು ಮೆಹಂದಿ ಮದುವೆದೆಲ್ಲ ಸೆಟ್ ಮಾಡಿಟ್ಟಿದ್ದೆ. ನನ್ನ ತಲೆಯಲ್ಲಿದ್ದಿತ್ತು ಹಲ್ದಿ ದಿನ ಯಾವ ಡ್ರೆಸ್, ಎಷ್ಟು ಚಂದ ಡ್ರೆಸ್ ಹಾಕೊಂಡ್ರು ರೂಯಿನ್ ಮಾಡಿಡ್ತಾರೆ. ಸೊ ಲೆಟ್ಸ್ ನಾಟ್ ವೇಸ್ಟ್ ಮಚ್ ಮನಿ ಆನ್ ದ್ಯಾಟ್ ಅಂದ್ಕೊಂಡು ನಾನು ಸ್ವಲ್ಪ ಸಿಂಪಲ್ ತಗೊಂಬ ಅಂತ ಅಂದ್ಕೊಂಡಿದ್ದೆ. ಒಂದು ಸೀರೆ ಸಹ ಆರ್ಡ್ರ್ ಮಾಡಿದ್ದೆ, ವೈಟ್ ಕಲರ್ ಥೀಮ್ ಮಾಡು ಅಂತ. ಬಟ್ ಎಂತಕ್ಕೂ ಬೇಡ ಅನ್ನಿಸ್ತು ಲಾಸ್ಟ್ ಮೂಮೆಂಟಿಗೆ. ಸೊ ಸೀರೆ ಕ್ಯಾನ್ಸಲ್ ಮಾಡಿ, ಬಿಕಾಸ್ ಸೀರೆ ನಾನು ಡೆಫಿನೆಟ್ಲಿ ಮದುವೆಗೆಲ್ಲ ಹಾಕಂತ 2 ಮುಹೂರ್ತಕ್ಕೆ ಮತ್ತು ಧಾರೆಗೆ 2 ಸೀರೆನೇ. ಸೊ ಸೀರೆ ಬೇಡ, ಗೌನು ಮೆಹಂದಿಗೆ ಹಾಕಂತಿದ್ದೆ. ಆ್ಯಂಡ್ ಕ್ರಾಪ್ ಟಾಪ್ ಹಾಕಂಬ, ಬಿಕಾಸ್ ಕ್ರಾಪ್ ಟಾಪ್ ಯಾವ ಇವೆಂಟಿಗೂ ನಾನು ಹಾಕೊಂಡಿರಲಿಲ್ಲ ನಂದು ಇವೆಂಟಿಗೆ. ಆ್ಯಂಡ್ ಬಾಳೆ ಶಾಸ್ತ್ರಕ್ಕೆ ನೀವು ರೀಲ್ ಕಂಡಿದ್ರೆ ಗೊತ್ತಾಗಿರ್ಬೋದು, ಶರಾರ ಅಲ್ಲ ಅದೆಂಥದ್ದು ಒಂದು ಚೂಡಿದಾರ್ ಟೈಪ್ಸ್ ಹಾಕೊಂಡಿದ್ದೆ. ಸೊ ಕ್ರಾಪ್ ಟಾಪ್ ಯಾವುದಾದ್ರೂ ಒಂದು ಇವೆಂಟಿಗೆ ಹಾಕಂಬಂತ ಇದಕ್ಕೆ ಆರ್ಡ್ರ್ ಮಾಡಿದೆ. ಆ್ಯಂಡ್ ಪಿಂಕ್ ನನಗೆ ಬೇಕಿದ್ದಿತ್ತು. ಇದು ತುಂಬ ಸಿಂಪಲ್ ಡ್ರೆಸ್. ನನಗೆ ಹಲ್ದಿಗೆ ತುಂಬ ಸಿಂಪಲ್ ಲೈಕ್ ಅಂತಲೇ ನಾನು ಡಿಸೈಡ್ ಮಾಡಿದ್ದೆ. ಬಟ್ ಕಿರಣ್ ಅವರಿಗೆ ಸ್ವಲ್ಪ ಗ್ರ್ಯಾಂಡ್ ಆಯ್ತು ಅಂತ ಹೇಳ್ತಿದ್ದರು. ಬಟ್ ನಾನು ಹೇಳಿದೆ ಇಲ್ಲ ಹಲ್ದಿ ಇವೆಂಟ್ ನಾವು ತುಂಬ ಸಿಂಪಲ್ ಮಾಡುವ, ಎಲ್ಲದಕ್ಕೂ ಗ್ರ್ಯಾಂಡಾಗಿ ರೆಡಿ ಹಾಕೋದು ಬೇಡ, ಒಂದು ಮಿನಿಮಲ್ ಲುಕ್ ಇರಲಿ ಅಂತ ಅವರು ಹೆಂಗೋ ತಗೊಂಡ್ರೆ ಫೈನಲಿ. ನಂಗೆ ಹಾಕಿ ಕಂಡಿದ್ದೆ ಮುಂಚೆನೇ ಇದೆ, ನಂಗೆ ಇಷ್ಟ ಆಯ್ತು ಲುಕ್. ಬಟ್ ಆ್ಯಕ್ಚುವಲ್ ಡೇ ಹಾಕಿದ್ದಿದ್ನಲ್ಲ, ನನಗೆ ಆ ದಿನ ಇನ್ನೂ ತುಂಬ ಇಷ್ಟ ಆಯ್ತು. ಎಲ್ಲರೂ ಒಳಗೆ ಗೊಂಬೆ ಕಣಂಗೆ ಕಾಣ್ತಿದ್ದೆ ಅಂತ ಹೇಳಿದ್ರು. ಆ್ಯಂಡ್ ಆ್ಯಕ್ಚುಲಿ ನನಗೂ ಫೀಲ್ ಆಯ್ತು, ನಾನು ತುಂಬ ಚೆಂದ ಕಾಣ್ತಿದ್ದೆ ಅದರಲ್ಲಿ. ಮಿನಿಮಲ್ ಲುಕ್ ಬಟ್ ತುಂಬ ಚೆಂದ ಕಾಣ್ತಿದ್ದೆ. ಮೇಕಪ್ ಸಹ ನಾನೇ ಮಾಡ್ಕೊಂಡಿದ್ದೆ, ಮ್ಯಾಕ್ ತಗೊಂಡಿದ್ನಲ್ಲ, ನೀವು ಬೇರೆ ವೀಡಿಯೋಲಿ ಕಂಡ್ರೆ ಗೊತ್ತಾಗಿರ್ಬೋದು. ಅದು ತಗೊಂಡು ನಂಗೆ ತುಂಬ ಯೂಸ್ ಆಯಿತು. ಆ್ಯಂಡ್ ಈ ಜ್ಯುವೆಲ್ರಿ ನಾನು ಆರ್ಡ್ರ್ ಮಾಡೋದು ಮೀಶೋ ಮೀಶೋ. ಸ್ವಲ್ಪ ಚೆಂದ ಇದ್ದಿತ್ತು, ಅಲ್ಲಿ ಇಂಥದ್ದು ಇಯರಿಂಗಲ್ಲಿ ದುಲ್ಹನಿಯಾ ಅಂತೆಲ್ಲ ಬರ್ದಿತ್ತು, ಕ್ಯೂಟ್ ಇದ್ದಿತ್ತು. ಬಟ್ ನಾನು ನೆಕ್ ಪೀಸ್ ಯೂಸ್ ಮಾಡಲಿಲ್ಲ, ಬಿಕಾಸ್ ಅದು ಇದು ಎಲ್ಲ ಮಿಕ್ಸ್ ಆಗಿ ತುಂಬ ಜಾಸ್ತಿ ಕಾಣಿಸ್ತಿದ್ದಿತ್ತು. ಅದಕ್ಕೆ ನೆಕ್ಕಲ್ಲಿ ಒಂದು ಚೈನ್ ಮಾತ್ರ, ಉಳಿದ ಆಕ್ಸರೀಸ್ ಎಲ್ಲ ಯೂಸ್ ಮಾಡಿದೆ. ಮುಖಕ್ಕೆ ಹಲ್ದಿ ಹಚ್ಚೋಕ್ಕೆ ಬಪ್ಪೋರಿಗೆಲ್ಲ ನಾನು ಹೇಳಿದ್ದೆ ಸ್ವಲ್ಪ ಸೈಡಲ್ಲಿ ಹಚ್ಚಿ ಚಂದ ಮಾಡಿ ಅಂದ್ಕೊಂಡು. ಬಟ್ ಕಿರಣ್ ಮನೇಲಿ ಅವ್ರ ಮುಖಕ್ಕೆ ಪೂರ್ತಿ ಹಚ್ಚಿದ್ರು. ಅದಕ್ಕೆ ಅವ್ರಿಗೆ ಫೋಟೋಗೆ ಬನ್ನಿ ಅಂತಂದ್ರು. ಪಾಪ ನಂಗೆ ಬೇಡ ಫೋಟೋ ಅಂತ ಈಗ ಎಷ್ಟು ಫೋಟೋ ಬೇಕು, ಬ್ಯಾಕ್ ಟು ನಾರ್ಮಲ್. अंद खाली तिक्कुने होते ना वीडियो देना बारू मैं विच्चे सोपर मी पे बारू मेरे पे अपन गिडले ना वर्ष देना हंती ಮದುವೆ ಟೈಮಲ್ಲಿ ಫುಲ್ ಟ್ಯಾನ್ ಇರುತ್ತೆ. ಮದುವೆ ಟೈಮಲ್ಲಿ ಫುಲ್ ಟ್ಯಾನ್ ಅಂತ. ಮದುವೆಗೆ ಒಂದು ವಾರ ಇದ್ದಲ್ಲೂ ತುಂಬ ಎಲ್ಲ ವೆಡ್ಡಿಂಗ್ ರೀಲ್ಸ್ ಎಲ್ಲ ಗ್ರೂಪಿಗೆ ಕಿರಣ್ ಅವರಿಗೆ ಎಲ್ಲರಿಗೂ ಕಳಿಸಿ ಇದು ಮಾಡು ಅದು ಮಾಡು ಅಂತಿದ್ದೆ. ಬಟ್ ಒಂದು ನಾವು ಸಕ್ಸಸ್ಫುಲ್ಲಾಗಿ ಮಾಡಿರಲಿಲ್ಲ. ಅಟ್ಲೀಸ್ಟ್ ನಾನೆಲ್ಲ ಟ್ರೈ ಮಾಡ್ತಿದ್ದೆ ಒಂದಾದರೂ ತೆಗೆಯುವಂತ. ಟ್ರಾನ್ಸಿಷನ್ ಮಾಡೋಕ್ಕೆ ನಂಗೆ ಇದು ಸೇಮ್ ಮೆಹಂದಿ ಮದುವೆಲ್ಲ ಬೇಕಿದ್ದಿತ್ತು. ಬಟ್ ನಾವು ವಿ ಫೇಲ್ ಟು ಡೂ, ಸೊ ನಾವು ಅದೆಂಥದ್ದು ಮಾಡಲಿಲ್ಲ. ಆ್ಯಂಡ್ ಈ ಫ್ಯಾಮಿಲಿ ಫೋಟೋ ತೆಗ್ಸೋಕ್ಕೆ ನಾನೊಂದು ಕರೆದಿದೆ ಎಲ್ಲರೂ ಒಟ್ಟಿಗೆ ಕರುವೊಳಗೆ ಸಾಕಾಗ್ಬಿಡ್ತು. ಹಾಕೋದು ನೀವು ಅಪ್ಪ ಅಮ್ಮ ಇದ್ರೊಟ್ಟು ಸೇರಿ ಕೆಲಸ ಒಂದು ವೈಟ್ ತಗೊಂಬ ಇಬ್ರು ಒಟ್ಟಿಗೆ ಹಾಕಿ ಇಬ್ರು ಒಟ್ಟಿಗೆ ಅವ್ರು ಬರಲಿ. ಓಕೆ
ಶಾಸ್ತ್ರ ಎಲ್ಲ ಆದಮೇಲೆ ನನ್ನ ಅಣ್ಣ ಭಾವಂದ್ರೆಲ್ಲ ಬಂದು ಐಸ್ ವಾಟರು ಪೈಪಿಂದ ವಾಟ್ರೆಲ್ಲ ಹಾಕೋದು ಮಾಡ್ತಿದ್ದಿದ್ರು. ಇದು ಫನ್ಗೋಸ್ಕರ, ಬಿಕಾಸ್ ಶಾಸ್ತ್ರ ಎಲ್ಲ ಮುಗ್ದಿತ್ತು ಅಷ್ಟರೊಳಗೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದಲ್ಲಿ ಕೆಲವರೆಲ್ಲ ಕಾಮೆಂಟ್ ಮಾಡ್ತಾರೆ ಶೋಕಿ ಹಂಗಿಂಗೆ ಅಂತ. ಯಾರಿಗೆ ಇಷ್ಟ ಅಂತ ಹತ್ತದ ಅದು ಮಾಡೋಕೆ ಬಿಡಿ, ನಿಮ್ಗೆ ಎಂಥ ಕಷ್ಟ. ನಾವು ರೀಲ್ ಪೋಸ್ಟ್ ಮಾಡೋದು, ವಿಡಿಯೋ ಪೋಸ್ಟ್ ಮಾಡೋದು, ಅದ್ರ ಅರ್ಥ ಇದಲ್ಲ ನೀವು ನಿಮ್ಮ ಮನಸ್ಸಿಗೆ ಬಂದದ್ದೆಲ್ಲ ಹೇಳೋದು, ಸುಮ್ಮನೆ ಎಂತೆಂತ ಹೇಳೋದಂತ. ಬೇರೆಯವ್ರದ್ದು ಖುಷಿ ಮೂಮೆಂಟಲ್ಲಿ ಖುಷಿ ಪಡಿ ರಾದರ್ ದ್ಯಾನ್ ಕಾಮೆಂಟಿಂಗ್ ಬ್ಯಾಡ್ ಥಿಂಗ್ಸ್, ಆಯಿತಾ. ಇದೆಲ್ಲ ಮುಗಿದ್ಮೇಲೆ ರೈನ್ ಡ್ಯಾನ್ಸ್ಗಂತ ನಾವು ಹೋಗ್ತಿತ್ತು. ಅಲ್ಲೆಲ್ಲ ಫೋಟೋಶೂಟ್ ಸ್ವಲ್ಪ ಮಾಡಿಸ್ಕೊಂತಿದ್ರೆ ನಾವು ಫಸ್ಟಿಗೆ ಬಂದಲ್ಲಿ ನಿಂತ್ಕೊಂತ. ಆ್ಯಂಡ್ ಮತ್ತೆ ಡ್ಯಾನ್ಸ್ ನಮ್ಮದು ಸ್ಟಾರ್ಟ್ ಅಗೇನ್. ಒರಿಜಿನಲ್ ಸಾಂಗ್ ಹಾಕೋಕ್ಕಾಗ್ತಿಲ್ಲ, ಬೇರೆ ಸಾಂಗ್ ಹಾಕ್ತೆ, ಕಾಣಿ ಅಷ್ಟೇ. हीटर माँ दिन भर काटे बाल मारे दिल 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 की ये सर्दी रे कर दी हद कर दी रे काहे बनाए बहाने मलम रे कर दी हद कर दी रे दिल की ये सर्दी रे कर दी हद कर दी रे काहे बनाए बहाने मलम रे कर दी हद कर दी रे दिल की ये सर्दी रे. ಹಲ್ದಿ ಮುಗಿದು ಎಲ್ಲ ಫ್ರೆಶ್ ಅಪ್ ಆಗಿ ಬಂದಮೇಲೆ ಅಲ್ಲೇ ಊಟನೂ ಹೇಳಿ ಮಾಡಿಸಿದ್ದು ನಾವು ಒಂದು 50 ಜನಕ್ಕೆ. ಊಟ ಎಲ್ಲ ಆದಮೇಲೆ ಕ್ಯಾರಮ್ ಮಾಡಿದ್ದು. ಊಟಕ್ಕೆ ಸುಮಾರು ಪಾಯಸ ಇದೆಲ್ಲ ಇದ್ದಿದ್ದಪ್ಪ, ಗಮ್ಮತ್ತಿದ್ದು ಊಟ. ಆ್ಯಂಡ್ ಇಲ್ಲಿ ಕ್ಯಾರಮ್ ಮಾಡ್ತಿದ್ದು ನಾವು ಟೀಮ್ ಮಾಡ್ಕೊಂಡು ಕ್ಯಾರಮ್ ಮಾಡಿ ಸ್ವಲ್ಪ ಆಟ ಆಡಿ. ಮತ್ತು ನಂದು ಕಿರಣ್ ಅವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಆಯ್ತೈತೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಮೆಹಂದಿಗೆ ನಾವು ಮತ್ತೆ ರೆಡಿ ಆಗಿ ಹೊರಡ್ತು ಸಂಜೆ ಮೇಲೆ ಒಂದು 5:30-6 ಗಂಟೆ ಹೊತ್ತಿಗೆ. ಸೊ ಎಸ್, ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ, ಮದುವೆ ವಿಡಿಯೋ, ಮೆಹಂದಿ ವಿಡಿಯೋ ಹಾಕಿ ಇರ್ತಾ ಕಾಣ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಬಾಯ್.